ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕೆಪಾಸಿಟರ್ಸ್ನ ಸೀರೀಸ್ ಮತ್ತು ಪ್ಯಾರಲ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದು, ಆಗ ಕೆಪಾಸಿಟೆನ್ಸ್ ಯಾವ ರೀತಿ ವೇರಿ ಆಗುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ನಾ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಸೊ ಹಾಗಾದರೆ ಕೆಪಾಸಿಟರ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತಕ್ಕಂಥದ್ದು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನೋಡೋಣ. ನಮಗೆ ಗೊತ್ತಿದೆ ಆಲ್ರೆಡಿ, ಒಂದು ಕೆಪಾಸಿಟರ್ನ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಒಂದು ಕೆಪಾಸಿಟರ್, ಯಾವುದೊಂದು 2 ಪ್ಲೇಟ್ಸನ್ನ ತೊಗೊಂಡಿದ್ದೀನಿ. ಓಕೆ, ನಾವು ಒಂದು ಕೆಪಾಸಿಟರ್ನ ತೊಗೊಂಡಿದ್ದೀನಿ. ಹ್ಯಾವಿಂಗ್ ಇನ್ಶಿಯಲಿ ಇಟ್ ಈಸ್ ಅನ್ಚಾರ್ಜ್ಡ್, ಅಂದರೆ ಯಾವುದೇ ರೀತಿ ಚಾರ್ಜನ್ನು ಮಾಡಿಲ್ಲ. ಸೊ ಇಫ್ ಕ್ಯಾನ್ ಸೇ ಇಟ್ ಇಸ್ ಅ ಕಂಡಕ್ಟರ್ ಎ ಆ್ಯಂಡ್ ಇಟ್ ಇಸ್ ಅ ಕಂಡಕ್ಟರ್ ಬಿ. ಓಕೆ, ನಾವು ಐ ವಿಲ್ ಗಿವ್ ಎ ಸರ್ಟೆನ್ ಚಾರ್ಜ್ ಕ್ಯೂ, ಎಷ್ಟೋ ಚಾರ್ಜನ್ನು ಕೊಡ್ತೀವಿ. ಓಕೆ, ಇಟ್ ಅಕ್ವೈರ್ಸ್ ದ ಚಾರ್ಜ್ ಕ್ಯೂ, ಎಷ್ಟು ಅಕ್ವೈರ್ ಮಾಡಿಕೊಡುತ್ತೆ, ಚಾರ್ಜ್ ಕ್ಯೂವನ್ನು ಅಕ್ವೈರ್ ಮಾಡಿಕೊಡುತ್ತೆ. ಹಾಗೇನಾಗುತ್ತೆ, ಈ ಒಂದು ಕಂಡಕ್ಟರಲ್ಲಿ ನೆಗೆಟಿವ್ ಚಾರ್ಜಸ್ ಇಲ್ಲಿ ಇಂಡ್ಯೂಸ್ ಆಗುತ್ತೆ. ಸೊ ದೇರ್ ಇಸ್ ಸಮ್ ಎ ಟ್ರಾನ್ಸ್ಫರ್, ವಾಟ್ ಹ್ಯಾಪನ್ಸ್ ಡ್ಯೂ ಟು ಬಿಕಾಸ್ ಆಫ್ ಇಂಡ್ಯೂಸ್ಡ್ ಚಾರ್ಜಸ್. ಈ ಚಾರ್ಜಸ್ ಇಂಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಸೊ ನಮಗೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಓಕೆ, ಸೊ ನಾವೇನು ಮಾಡ್ತೀವಿ, ಇದನ್ನೇನಾದ್ರು ಅರ್ಥಿಂಗನ್ನು ಮಾಡಿದರೆ ಏನಾಗುತ್ತೆ, ದ ಚಾರ್ಜ್ ಇಸ್ ಟ್ರಾನ್ಸ್ಫರ್ ಟು ದ ವಾಟ್, ಪಾಸಿಟಿವ್ ಚಾರ್ಜಸ್ ಇಸ್ ಟ್ರಾನ್ಸ್ಫರ್ ಟು ದ ಅರ್ತ್. ಆಗ ನಾವೇನು ಮಾಡ್ತೀವಿ, ವಿ ಕ್ಯಾನ್ ಗಿವ್ ದ ಎಕ್ಸ್ಟ್ರಾ ಚಾರ್ಜಸ್ ಟು ದಿಸ್ ಕಂಡಕ್ಟರ್ ಇ, ಸೊ ಇಟ್ ಬಿಕಮ್ಸ್ ಮೋರ್ ಚಾರ್ಜ್ಡ್. ಯಾವಾಗ ಕಂಡಕ್ಟರ್ ಏನಾಗುತ್ತೆ, ಮೋರ್ ಚಾರ್ಜ್ ಆಗುತ್ತೆ. ಸೊ ಇಟ್ ಅಕ್ವೈರ್ಸ್ ದ more charge, or it receives the more charges. We can say that whatever the charges stored in this capacitor is increased, the capacitance of the conductor is also increased ಅಂತ ಹೇಳ್ತೀವಿ. ಓಕೆ, ನಾವು ಅಬ್ಸರ್ವ್ ಕೇರ್ಫುಲಿ. ಓಕೆ, ನಾವೇನು ಮಾಡ್ತಾ ಇದೀವಿ, ಚಾರ್ಜಸ್ ನ ಕೊಡ್ತಾ ಇದ್ವಿ, ಯಾವುದಕ್ಕೆ, ಈ ಒಂದು ಕಂಡಕ್ಟರ್ಗೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಏನಿದೆ, ಪಾಸಿಟಿವ್ ಚಾರ್ಜಸ್, ಎಷ್ಟೋ ಪಾಸಿಟಿವ್ ಚಾರ್ಜಸ್ ಇದೆ. In that case, what happens, there is some repulsion has to be taken place in between the charges. ಅಂದ್ರೆ ರಿಪಲ್ಸಿವ್ ಫೋರ್ಸ್ ಆಕ್ಟ್ ಆಗುತ್ತೆ. ರಿಪಲ್ಸಿವ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಪುಷ್ ಮಾಡ್ತಾ ಇದೆ. ನಾವು ಚಾರ್ಜ್ ಕ್ಯೂ, ಯಾವುದೋ ಒಂದು ಚಾರ್ಜ್ ಪ್ಲಸ್ ಚಾರ್ಜ್ ಇದು ಕೊಡ್ತಾ ಇದೀವಿ ಅಂದ್ರೆ ಈ ಪ್ಲಸ್ ಚಾರ್ಜ್ ಇಲ್ಲಿರೋದ್ರಿಂದ ಏನಾಗ್ತಿದೆ, ಇದನ್ನ ದೂರ ತಳ್ಳುತ್ತೆ. ಆದ್ರೆ ಅದರ ವಿರುದ್ಧ ನಾವೇನ್ ಮಾಡಬೇಕು, ಸರ್ಟೆನ್ ವರ್ಕ್ ಅನ್ನು ಮಾಡಬೇಕು. ವಿ ಹ್ಯಾವ್ ಟು ಡೂ ಸರ್ಟೆನ್ ವರ್ಕ್ ಅಗೇನ್ಸ್ಟ್ ದಿಸ್ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ಯು. And here there is some attraction is there. So here we have to do the whatever the charges is there, that charge is do certain work against the attractive, but here the charge must do a certain work against the what, a repulsive force. ಆ repulsive force ವಿರುದ್ಧ certain work ಅನ್ನ ಮಾಡಬೇಕು. ಸೊ ಯಾವ ರೀತಿ ಮಾಡುತ್ತೆ, ಸಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು whatever the transformation of charge from one conductor to the another, ಅಂದ್ರೆ ಒಂದು ಕಂಡಕ್ಟರ್ ಇದ್ದ ಇನ್ನೊಂದು ಕಂಡಕ್ಟರ್ಗೆ ಏನಾಗುತ್ತೆ, ಯಾವುದೋ ಒಂದು ಇಂಟರ್ಮೀಡಿಯೇಟ್ ಸಿಚುವೇಶನ್ ಅಂತ ತೊಗೊಳ್ತೀವಿ. ಓಕೆ, ಯಾವುದೋ ಒಂದು ದ ಚಾರ್ಜ್ ಆನ್ ದ ಕಂಡಕ್ಟರ್ ಈಸ್ ಪ್ಲಸ್ ಕ್ಯೂ, ಎಷ್ಟು ಚಾರ್ಜ್ ಇದೆ, ಪ್ಲಸ್ ಕ್ಯೂ ಅಂತ ತೊಗೊಂಡು. ಫಾರ್ ಎಕ್ಸಾಂಪಲ್ ದ ಪ್ಲಸ್ ಕ್ಯೂ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ ಕಂಡಕ್ಟರ್. ಓಕೆ, ಸೊ ಆ ಒಂದು ಸ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, ಈ ಕಂಡಕ್ಟರ್ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, ದಟ್ ವಿಲ್ ಟೇಕ್ ಇಟ್ ಆಸ್ ವಿ ಪ್ರೈಮ್ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ ಅಂತ ತೊಗೊಳ್ತೀವಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ ಅಂತ ನಮಗೆ ಗೊತ್ತಿದೆ, ಯಾಕಂದ್ರೆ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಗೊತ್ತಿದೆ. ಸೊ ಇನ್ ದಿಸ್ ಕೇಸ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವಾಟ್, ಕ್ಯೂ ಬೈ ಸಿ. ಎಷ್ಟು, ಯಾವುದೋ ಒಂದು ಇಂಟರ್ಮೀಡಿಯೇಟ್ ಸಿಚುವೇಶನ್, ಯಾವಾಗ ಪ್ಲಸ್ ಕ್ಯೂ ಚಾರ್ಜ್ ಇದ್ದಾಗ ಎಷ್ಟು ಪೊಟೆನ್ಷಿಯಲ್ ಇದೆ, ಕ್ಯೂ ಬೈ ಸಿ ಪೊಟೆನ್ಷಿಯಲ್ ಇದೆ. ಓಕೆ, ಸೊ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ದ ನೆಕ್ಸ್ಟ್ ಸ್ಟೆಪ್, ಎಷ್ಟೋ ಚಾರ್ಜ್ ಇಲ್ಲಿದ್ದಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅನ್ಕೋ, ಆರ್ ಇಲ್ಲಿದ್ದಲ್ಲಿಗೆ ಎಷ್ಟು ಚಾರ್ಜ್ ಡಿ ಕ್ಯೂ ಇಸ್ ಟ್ರಾನ್ಸ್ಫರ್ಡ್ ಟು ದ ವಾಟ್, ದಿಸ್ ಕಂಡಕ್ಟರ್. ಎಷ್ಟು ಕಂಡಕ್ಟರ್ಗೆ ಎಷ್ಟು ಡಿ ಕ್ಯೂ ಚಾರ್ಜ್ ಟ್ರಾನ್ಸ್ಫರ್ ಆಗುತ್ತೆ ಟು ದ ಕಂಡಕ್ಟರ್ 1. ಓಕೆ, ಸೊ ಇನ್ ದಟ್ ಕೇಸ್ ದ ಚಾರ್ಜ್ ಆನ್ ದ ಕೆಪಾಸಿಟರ್ ಏನಾಗುತ್ತೆ, ಡಿ ಕ್ಯೂ ಎಷ್ಟು ಚಾರ್ಜ್ ಇತ್ತು, ಕ್ಯೂ ಇತ್ತು. ಸೊ ಚಾರ್ಜ್ ಆನ್ ದ ಕೆಪಾಸಿಟರ್, ಏನಾಯ್ತು, ಕ್ಯೂ ಪ್ಲಸ್ ಡಿ ಕ್ಯೂ ಆಯ್ತು. ಯಾಕಂದ್ರೆ ಮುಂಚೆ ಎಷ್ಟಿತ್ತು, ಕ್ಯೂ ಇತ್ತು, ಅದಕ್ಕೆ ಎಷ್ಟು ಆಡ್ ಆಯ್ತು, ಡಿ ಕ್ಯೂ ಆಡ್ ಆಯ್ತು. ಅಂದ್ರೆ ನಾವು ಡಿ ಕ್ಯೂ ಚಾರ್ಜ್ ಅನ್ನ ಕೊಟ್ವಿ, ಹಾಗೇನಾಯ್ತು, ಕ್ಯೂ ಪ್ಲಸ್ ಡಿ ಕ್ಯೂ ಟೋಟಲ್ ಚಾರ್ಜ್ ಅಂದ ಕೆಪಾಸಿಟರ್ ಆಯ್ತು. ಓಕೆ, ನಾವು ದ ವರ್ಕ್ ಇನ್ ದಿಸ್ ಪ್ರೋಸೆಸ್ ನಮಗೆ ಗೊತ್ತಿದೆ, ಈ ಡಿ ಕ್ಯೂ ಚಾರ್ಜ್ ಅನ್ನ ಕೊಡ್ಬೇಕಂದ್ರೆ ಎಷ್ಟು ವರ್ಕ್, ಅಂದ್ರೆ ಟೋಟಲ್ ವರ್ಕ್ ಎಷ್ಟು ಆಗಿರ್ಬೇಕು ಅಂತ. ಸೊ ದಟ್ ಈಸ್ ಐ ವಿಲ್ ಇಂಡಿಕೇಟ್ ವಿತ್ ಡಿ ಡಬ್ಲ್ಯೂ, ಅಂದ್ರೆ ಸ್ಮಾಲ್ ವರ್ಕ್. ಈ ಚಾರ್ಜ್ ಡಿ ಕ್ಯೂ ನ ಕೊಡಕ್ಕೆ ಎಷ್ಟು ಸ್ಮಾಲ್ ವರ್ಕ್ ಆಗಿರ್ಬೇಕಲ್ಲ, ಸೊ ದಟ್ ಈಸ್ ಡಿ ಡಬ್ಲ್ಯೂ
means work is equal to V prime means potential into what? Charge. Potential into charge. ನಮ್ಗೆ ಆಲ್ರೆಡಿ ಗೊತ್ತಿದೆ. This work is nothing but what? Potential into charge. Okay. Now from this what we can write? ಎಷ್ಟು potential? Q by C potential into dq. Okay. So this we call as the equation 1. ನಮ್ಗೆ ಆಲ್ರೆಡಿ ಗೊತ್ತಿದೆ expression for this potential V is equal to work done by the charge. Work done by the charge ಅಂತ ಗೊತ್ತಿದೆ. ಹಾಗಾದ್ರೆ work done is equal to what? Potential into charge. ಎಷ್ಟಿದೆ potential? V prime ಇದೆ. So V prime is the potential. ಚಾರ್ಜ್ ಎಷ್ಟಿದೆ? ಎಷ್ಟು ಚಾರ್ಜ್ ಅನ್ನು ಕೊಟ್ವಿ ನಾವು? dq ಚಾರ್ಜ್ ಅನ್ನು ಕೊಟ್ವಿ. So here we are given the dq charge at an intermediate situation we are taken. ಯಾವುದೋ ಒಂದು ಇಂಟರ್ಮೀಡಿಯೇಟ್ ಸಿಚುವೇಶನ್. ಓಕೆ, ಯಾವುದೋ ಒಂದು ಸಿಚುವೇಶನ್ ಮಾತ್ರ ತಗೊಂಡ್ವಿ. ಆದರೆ ಈಗ ನನಗೆ ಟೋಟಲ್ ಎಷ್ಟೋ ಚಾರ್ಜ್ ಅನ್ನು ಕೊಟ್ಟೆ, ಎಷ್ಟೋ ಕೆಪಾಸಿಟೆನ್ಸ್ ಬಂತು ನಮಗೆ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಾಯಿತು ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಆಗೇನು ಮಾಡ್ತೀವಿ? ಜಸ್ಟ್ ವಿಲ್ ಟೇಕ್ ದ ವಾಟ್ ಇಂಟಿಗ್ರೇಷನ್ ವಿಲ್ ಟೇಕ್. ಆಗ ಇಂಟಿಗ್ರೇಷನ್ ತೊಗೊಳ್ತೀವಿ. ಅಂದರೆ ಇನಿಷಿಯಲಿ ಎಷ್ಟು ನಾವು 0 ಚಾರ್ಜ್ ಅನ್ನು ಕೊಟ್ಟಿದ್ವಿ, ಯಾವುದೇ ರೀತಿ ಚಾರ್ಜ್ ಅನ್ನು ಕೊಟ್ಟಿರಲಿಲ್ಲ. ಫೈನಲಿ ಕ್ಯೂ ಚಾರ್ಜ್ ಅನ್ನ ಕೊಟ್ವಿ. ಫೈನಲಿ ವಾಟ್ ಈಸ್ ದ ಚಾರ್ಜ್ ವಿ ಆರ್ ಗಿವನ್? ಕ್ಯೂ ಚಾರ್ಜ್ ವಿ ಆರ್ ಗಿವನ್. ಅಂದರೆ ಚಾರ್ಜ್ ಎಲ್ಲಿದೆ ಎಲ್ಲಿ ವೇರಿ ಆಗ್ತಾ ಇದೆ? 0 to ಕ್ಯೂಗೆ ವೇರಿ ಆಗ್ತಾ ಇದೆ. ಸೊ 0 ಇದ್ದ ಕ್ಯೂ ಚಾರ್ಜ್ ಅನ್ನು ಕೊಡೋದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡಿದ್ವಿ ಟೋಟಲ್ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ? therefore dw integration is equal to what? This whatever thing we have taken, that is V prime into dq. ಸೊ ನಮಗೆ ಆಲ್ರೆಡಿ ಗೊತ್ತಿದೆ this is what? q by c ಅಂತ. therefore integration of what? q by c into dq. ಆದರೆ ಈ ಚಾರ್ಜ್ ಎಲ್ಲಿದೆ ಎಲ್ಲಿ ವೇರಿ ಆಗ್ತಾ ಇದೆ? 0 to q ವೇರಿ ಆಗ್ತಾ ಇದೆ. ಓಕೆ, 0 ಇದ್ದ ಕ್ಯೂ ಚಾರ್ಜ್ ಅನ್ನು ಕೊಡೋದು. ಈ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಯಿತು. ದೇರ್ಫೋರ್ ವರ್ಕ್ ಈಸ್ ಈಕ್ವಲ್ ಟು ನೋಡಿ ಸಿ ಕಾನ್ಸ್ಟೆಂಟ್ ವಿ ಕ್ಯಾನ್ ಟೇಕ್ ಔಟ್ ಸೈಡ್. ದೇರ್ಫೋರ್ ಯಾಕಂದ್ರೆ ಚಾರ್ಜ್ ವೇರಿ ಆಗ್ತಾ ಇದೆ. ಸೊ ವಿ ಕ್ಯಾನ್ ಇಂಟಿಗ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಕ್ಯೂ ಏನಾಗುತ್ತೆ? ಕ್ಯೂ ಸ್ಕ್ವೇರ್ ಬೈ 2 ಆಗುತ್ತೆ. ಇಂಟಿಗ್ರೇಷನ್ ಆಫ್ ಕ್ಯೂ ಇಸ್ ಕ್ಯೂ ಸ್ಕ್ವೇರ್ ಬೈ 2. ಚಾರ್ಜ್ ಎಲ್ಲಿದೆ ಎಲ್ಲಿಗೆ ವೇರಿ ಆಗ್ತಾ ಇದೆ? 0 to ಕ್ಯೂ ವೇರಿ ಆಗ್ತಾ ಇದೆ. ಓಕೆ, ಇಸ್ ಈಕ್ವಲ್ ಟು 1 by c ಇಂಟು ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಿದರೆ ಕ್ಯೂ ಸ್ಕ್ವೇರ್ ಬೈ ಏನಿದೆ 2 ಬೈ ಏನಿದೆ 2 ಇದೆ, ಮೈನಸ್ ಲೋವರ್ ಲಿಮಿಟ್ ಏನಿದೆ 0 ಇದೆ. ನಾವು 0 by 2 is 0 only, ಅದಕ್ಕೆ ನಾವು 0 ಅಂತಾನೆ ಬರೀತೀವಿ. ಓಕೆ, ನಾವು ವರ್ಕ್ ಡನ್ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಮಾಡು ನಮಗೇನು ಸಿಗುತ್ತೆ? ಕ್ಯೂ ಸ್ಕ್ವೇರ್ ಬೈ 2 ಇಂಟು ಸಿ ಇಸ್ ವಾಟ್? 2c. ಎಷ್ಟು ವರ್ಕ್ ಅನ್ನ ಮಾಡಿದ್ವಿ? ಕ್ಯೂ ಸ್ಕ್ವೇರ್ ಬೈ 2c ವರ್ಕ್ ಅನ್ನ ಮಾಡಿದ್ವಿ. ಓಕೆ, ನಾವು ವಿ ಆಲ್ರೆಡಿ ನೋ ದಟ್. ನಮಗೆ ಗೊತ್ತಿದೆ ಏನು? ವಾಟ್ ಎವರ್ ದ ವರ್ಕ್ ವಿ ಡನ್ ದಟ್ ಈಸ್ ಸ್ಟೋರ್ಡ್ ಈಸ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ನಾವು ಮಾಡ್ತಕ್ಕಂಥ ವರ್ಕ್ ಏನು? ಪೊಟೆನ್ಷಿಯಲ್ ಎನರ್ಜಿ ಫಾರ್ಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಂತ. ನಾವು ವಿ ಕ್ಯಾನ್ ರೈಟ್ ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್. ವರ್ಕ್ ಡನ್ ಈಸ್ ಸ್ಟೋರ್ಡ್ ಆಸ್ electrostatic potential. Electrostatic potential. Energy of the system. Electrostatic potential energy of the system. That is work is equal to U. ಅಂದ್ರೆ energy. Work is equal to energy ಅಂತ. Therefore ಈಗ U ಇರತ್ರ W ಇರತ್ರ U ಹಾಕೋಣ. U is equal to ಏನಾಯ್ತು? Q square by 2c ಆಯ್ತು. ಬಟ್ ನಮಗೆ ಗೊತ್ತಿದೆ ಏನಂತ ಗೊತ್ತಿದೆ? ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ ಅಂತ ಗೊತ್ತಿದೆ. ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ. ಯಾಕಂದ್ರೆ ಸಿ ಈಸ್ ಈಕ್ವಲ್ ಟು ವಾಟ್? ಕ್ಯೂ ಬೈ ವಿ ಅಂತ ಗೊತ್ತಿದೆ. ದೇರ್ಫೋರ್ ಕ್ಯೂ ಈಸ್ ಈಕ್ವಲ್ ಟು ವಾಟ್? ಸಿ ಇಂಟು ವಿ. ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಲ್ಲಿ ಕ್ಯೂ ಇರುತ್ತೆ. ದೇರ್ಫೋರ್ ಯು ಈಸ್ ಈಕ್ವಲ್ ಟು ಕ್ಯೂ ಅಂದ್ರೆ ಏನು ಬರೀಬಹುದು? ಸಿ ವಿ ಅಂತ ಬರೀಬಹುದು. ಸೊ ಸಿ ವಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಇಟ್ ಬೈ 2c ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಬೈ 2c. 1c ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇನ್ನೇನಾಗುತ್ತೆ? ಸಿ ವಿ ಸ್ಕ್ವೇರ್ ಬೈ 2 ಆಯ್ತು. ದೇರ್ಫೋರ್ ಯು ಈಸ್ ಈಕ್ವಲ್ ಟು ಹಾಫ್ ಇಂಟು ಸಿ ಇಂಟು ವಿ ಸ್ಕ್ವೇರ್ ಅಂತ ಬರೀಬೋದು. ಹಾಫ್ ಇಂಟು ಔಟ್ ಸೈಡ್ ಬರ್ತೀನಿ ಕಾನ್ಸ್ಟೆಂಟು, ಇನ್ನು ಮಿಕ್ಕಿದೇನು? ಸಿ ವಿ ಸ್ಕ್ವೇರ್. ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ವಾಟ್? ಕೆಪಾಸಿಟರ್. ಇನ್ ಕೇಸ್ ಆಫ್ ಗಿವಿಂಗ್ ಎ ಸರ್ಟೈನ್ ಅಮೌಂಟ್ ಆಫ್ ಚಾರ್ಜ್ ಟು ದ ಕೆಪಾಸಿಟರ್. ಅಂದ್ರೆ ಎಷ್ಟೋ ಚಾರ್ಜ್ ಅನ್ನು ಕೊಟ್ಟಾಗ ನಾವು ಚಾರ್ಜ್ ಅನ್ನು ಕೊಟ್ಟಾಗ ಏನಾಗುತ್ತೆ? ದ ಚಾರ್ಜ್ ಮಸ್ಟ್ ಡೂ ಎ ಸರ್ಟೈನ್ ವರ್ಕ್ ಅಗೇನ್ಸ್ಟ್ ದ ವಾಟ್? ದಿಸ್ ರಿಪಲ್ಸಿವ್ ಫೋರ್ಸ್ ಇನ್ ಬಿಟ್ವೀನ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಇನ್ ದಟ್ ಕೇಸ್, so how much energy is stored
in the capacitor means that is U is equal to half into CV square. ಅಷ್ಟು ಎನರ್ಜಿ ಸ್ಟೋರ್ ಆಗಿದೆ. So we can write the expression that is U is equal to ಏನು ಬರೀಬಹುದು ಎಕ್ಸ್ಪ್ರೆಷನ್. ಸೊ Q square by 2C ಅಂತನೂ ಬರೀಬಹುದು, ಅಥವಾ ಸೊ ಹಾಫ್ ಸಿ ವಿ ಸ್ಕ್ವೇರ್ ಅಂತನಾದ್ರೂ ಬರೀಬಹುದು. ಸೊ ದಿಸ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. So this is the final expression.